ಹುಬ್ಬಳ್ಳಿಯಲ್ಲಿ ಅಂಜಲಿ ಕೊಲೆ ಮಾಡಿದಂಥ ನಂತರದಲ್ಲಿ ಶಿವಮೊಗ್ಗಕ್ಕೆ ತೆರಳಿದ್ನ ವಿಶ್ವ. ಶಿವಮೊಗ್ಗದಲ್ಲಿ ಆರೋಪಿ ಓಡಾಡ್ತಾ ಇರುವಂತಹ ದೃಶ್ಯ ಲಭ್ಯವಾಗಿದೆ. ಶಿವಮೊಗ್ಗದ ಬಸ್ಗಳು ನಿಲ್ಲುವಂತಹ ಜಾಗದಲ್ಲಿ ಸುತ್ತಾಡ್ತಾ ಇದ್ದ. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಆರೋಪಿ ಓಡಾಟದ ದೃಶ್ಯ. ಮಾಹಿತಿ ಆಧರಿಸಿ ಪೊಲೀಸರು ಸದ್ಯ ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಶಿವಮೊಗ್ಗ ಬಸ್ ನಿಲ್ದಾಣದ ಸಿಸಿಟಿವಿ ಫುಟೇಜ್. ಆರೋಪಿ ಶಿವಮೊಗ್ಗದಲ್ಲಿ ಓಡಾಡ್ತಾ ಇರುವಂತಹ ದೃಶ್ಯ ಲಭ್ಯವಾಗಿದೆ. ಗಿರೀಶ್ ಸಾವಂತ್ ಅಲಿಯಾಸ್ ವಿಶ್ವ ಅಂಜಲಿಯನ್ನ ಕೊಲೆ ಮಾಡಿದಂತಹ ನಂತರದಲ್ಲಿ ಎಸ್ಕೇಪ್ ಆಗಿದ್ದಾನೆ. ಇನ್ನೂ ಕೂಡ ಪೊಲೀಸರು ಆರೋಪಿಯನ್ನ ಅರೆಸ್ಟ್ ಮಾಡಿಲ್ಲ. ಈ ಮಧ್ಯೆ ಶಿವಮೊಗ್ಗದಲ್ಲಿ ಆತ ಇದ್ದಾನೆ ಅನ್ನುವಂತಹ ಮಾಹಿತಿ, ಶಿವಮೊಗ್ಗಕ್ಕೆ ಕೊಲೆ ಮಾಡಿದಂತಹ ನಂತರದಲ್ಲಿ ಆತ ತೆರಳಿದ್ದಾನೆ ಅನ್ನುವಂತಹ ಮಾಹಿತಿ, ಅದಕ್ಕೆ ಸಂಬಂಧಪಟ್ಟಂತಹ ಸಿಸಿಟಿವಿ ಫುಟೇಜ್ ಕೂಡ ಲಭ್ಯವಾಗಿದೆ. ಶಿವಮೊಗ್ಗ ಬಸ್ ನಿಲ್ದಾಣದಲ್ಲಿ ಆರೋಪಿ ಓಡಾಡ್ತಾ ಇರುವಂತಹ ದೃಶ್ಯ ಲಭ್ಯವಾಗಿದೆ. ಬಸ್ಗಳು ನಿಲ್ಲುವಂತಹ ಜಾಗದಲ್ಲಿ ಆರೋಪಿ ಗಿರೀಶ್ ಸಾವಂತ್ ಅಲಿಯಾಸ್ ವಿಶ್ವ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡಿದ್ದಾನೆ. ಹಾಗಾಗಿ ಇದನ್ನ ಆಧರಿಸಿ, ಈ ಸಿಸಿಟಿವಿ ಫುಟೇಜ್ನ ಆಧರಿಸಿ ಸದ್ಯ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ವೀರಾಪುರ ಓಣಿಯಲ್ಲಿ ಅಂಜಲಿಯನ್ನ ಕೊಲೆ ಮಾಡೋಕೆ ಆರೋಪಿ ಆಟೋದಲ್ಲಿ ಬಂದಿದ್ದ. ಆಟೋದಲ್ಲಿ ಆ ದೃಶ್ಯವನ್ನ ಸಿಸಿಟಿವಿ ಫುಟೇಜ್ನ ಕೂಡ ಗಮನಿಸ್ತಾ ಇದ್ದೀರಿ. ಕೊಲೆ ಮಾಡಿದಂತಹ ನಂತರದಲ್ಲಿ ಅಲ್ಲೇ ಆಟೋನ ಬಿಟ್ಟು ಆತ ಎಸ್ಕೇಪ್ ಆಗಿದ್ದ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಕಾಶ್ ನೂಲ್ವಿ ನೀಡ್ತಾ ಹೋಗ್ತಾರೆ. ಪ್ರಕಾಶ್, ಆರೋಪಿಯನ್ನ ಇದುವರೆಗೂ ಯಾಕೆ ಅರೆಸ್ಟ್ ಮಾಡಿಲ್ಲ? ಎಲ್ಲಿ ತಲೆಮರೆಸಿಕೊಂಡಿದ್ದಾನೆ? ಸದ್ಯಕ್ಕಿರುವಂತಹ ಬಹಳ ದೊಡ್ಡ ಪ್ರಶ್ನೆ ಇದು. ಅರೆಸ್ಟ್ಗಾಗಿ ಆಗ್ರಹ ಕೂಡ ಹೆಚ್ಚಾಗ್ತಾ ಇದೆ. ಈ ಮಧ್ಯೆ ಶಿವಮೊಗ್ಗದಲ್ಲಿ ಈ ಸಿಸಿಟಿವಿ ಫುಟೇಜ್ ಲಭ್ಯವಾಗ್ತಾ ಇರೋದು. ಆರೋಪಿಯ ಜಾಡಿನ ಬಗ್ಗೆ ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಪ್ರಕಾಶ್? ವಿದ್ಯಾ, ಈ ಆರೋಪಿಯನ್ನ ಟೆಕ್ನಿಕಲ್ ಆಗಿ ಹಿಡಿಯೋದಕ್ಕೆ ತುಂಬಾ ಕಷ್ಟ ಇದೆ. ಕಾರಣ ಇಷ್ಟೇ, ಆತ ಕಳೆದ 15-20 ದಿವಸಗಳಿಂದ ತನ್ನೊಂದಿಗೆ ತನ್ನ ಮೊಬೈಲ್ ಅನ್ನ ಕ್ಯಾರಿ ಮಾಡ್ತಾ ಇಲ್ಲ. ಹಾಗಾಗಿ ಟೆಕ್ನಿಕಲ್ ಆಗಿ ಆತನ ಕಾಲ್ ಟವರ್ ಲೊಕೇಶನ್ ಆಗ್ಲಿ ಇನ್ನೂ ಮತ್ತೊಂದಾಗ್ಲಿ ಹಿಡ್ಕೊಂಡು ಆತನನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರಿಗೆ ಸಾಧ್ಯ ಆಗ್ತಾ ಇಲ್ಲ. ಪೊಲೀಸರು ಯಥಾ ರೀತಿ ಸಾಂಪ್ರದಾಯಿಕ ತನಿಖಾ ಪದ್ಧತಿಗೆ ಮೊರೆ ಹೋಗಿದ್ದಾರೆ. ಈಗಾಗಲೇ ಪೊಲೀಸರಿಗೆ ನಿನ್ನೆನೆ ಸಿಸಿಟಿವಿ ದೃಶ್ಯಾವಳಿಗಳು ಲಭ್ಯ ಆಗಿದ್ದಾವೆ. ಇವತ್ತು ಕೂಡ ಕೆಲವೊಂದಿಷ್ಟು ಸಿಸಿಟಿವಿ ದೃಶ್ಯಗಳು ಲಭ್ಯ ಆಗಿದ್ದಾವೆ. ಈಗಾಗಲೇ ನೀವು ಹೇಳಿದಂತೆ ಬೆಳಗ್ಗೆ 5:30 ಸುಮಾರಿಗೆ ಕೊಲೆ ಮಾಡೋದಕ್ಕೆ ಆಟೋ ತೆಗೆದುಕೊಂಡು ಬರ್ತಾನೆ. ಆಟೋದಿಂದ ಇಳಿದು ಆಟೋ ತನ್ನ ಪಾಡಿಗೆ ತಾನು ವಾಪಸ್ ಹೋಗುತ್ತೆ. ಮುಂದೆ ಕೇವಲ 2-3 ನಿಮಿಷಗಳಲ್ಲಿ ಆತ ಅಂಜಲಿಯನ್ನ ಕೊಲೆ ಮಾಡಿ ವಾಪಸ್ ಓಡೋಗುವಂತ ದೃಶ್ಯ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತದ್ದು. ಮುಂದೆ ಆತ ಅಲ್ಲಿಂದ ಓಡೋಗಿ ನೇರವಾಗಿ ಹೊಸ ಬಸ್ ನಿಲ್ದಾಣ, ಗೋಕುಲ್ ರಸ್ತೆಯಲ್ಲಿರುವಂತಹ ಹೊಸ ಬಸ್ ನಿಲ್ದಾಣಕ್ಕೆ ಹೋಗ್ತಾನೆ. ಎಲ್ಲಿಗೆ ಹೋಗ್ಬೇಕು ಅಂತ ಆತನಿಗೆ ಗೊತ್ತಾಗೋದಿಲ್ಲ. ಆ ಕಾರಣಕ್ಕಾಗಿ ಶಿವಮೊಗ್ಗ ಬಸ್ಗಳು ನಿಲ್ಲುವಂತ ಜಾಗ, ಪ್ಲಾಟ್ಫಾರ್ಮ್ ಏನಿದೆ ಅಲ್ಲಿಗೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ಕೆಲವು ಹೊತ್ತು ಸುತ್ತಾಡಿದಾನೆ. ನಂತರ ಅವನು ಯಾವ ಬಸ್ ಹಿಡಿದು ಹತ್ತೋದ ಅನ್ನೋದು ಗೊತ್ತಾಗೋದಿಲ್ಲ. ಏನೋ ಅಲ್ಲಿ ಸುತ್ತಾಡ್ತಾ ಇರ್ತಾನ. ಆ ದೃಶ್ಯಗಳು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದ್ದಾವೆ. ಅದನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇನ್ನೊಂದಿಷ್ಟು ದೃಶ್ಯಗಳನ್ನು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಯಾವ ಪ್ಲಾಟ್ಫಾರ್ಮ್ ಇಂದ ಯಾವ ಬಸ್ ಅನ್ನ ಹತ್ತಿರಬಹುದು ಅನ್ನುವಂಥದ್ದನ್ನ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅದ್ರ ಜೊತೆಗೇನೆ ಇವನು ಹೋದಂತ ಜಾಗಗಳಿದಾವಲ್ಲ, ಆ ಎಲ್ಲ ಜಾಗದಲ್ಲಿ ಎಲ್ಲೆಲ್ಲಿ ಸಿಸಿಟಿವಿಗಳಿದಾವೆ ಅದನ್ನೆಲ್ಲವನ್ನು ಕೂಡ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇವು ಎಲ್ಲೆಲ್ಲಿ ದೃಶ್ಯಗಳಲ್ಲಿ ರೆಕಾರ್ಡ್ ಆಗಿದೆ ಆ DVR ಗಳನ್ನು ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ಇದ್ರ ಜೊತೆಗೆ ದಾವಣಗೆರೆಯಲ್ಲಿ ಆತನ ಸಂಬಂಧಿಕರಿದ್ದಾರೆ. ಹಾಗಾಗಿ ಸಂಬಂಧಿಕರ ಮನೆಗೆ ಹೋಗಬಹುದು ಅನ್ನೋ ಕಾರಣಕ್ಕೆ ಒಂದು ತಂಡ, 2 ತಂಡಗಳನ್ನ ತನಿಖೆಗಾಗಿ ರಚನೆ ಮಾಡಲಾಗಿದೆ. ಅದರಲ್ಲಿ ಒಂದು ತಂಡ ದಾವಣಗೆರೆಗೆ ಹೋಗಿ ಆತನ ಸಂಬಂಧಿಕರ ಮನೆಯಲ್ಲಿ ವಿಚಾರಣೆ ನಡೆಸೋದಕ್ಕೆ ದಾವಣಗೆರೆಗೆ ತೆರಳಿದ್ದಾರೆ. ಇನ್ನೊಂದು, ಆತ ಮೈಸೂರಿನ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಆ ಕಾರಣಕ್ಕಾಗಿ ಮೈಸೂರಿಗೂ ಒಂದು ತಂಡ ಹೋಗಿದೆ. ಮೈಸೂರಿನಲ್ಲಿ ಏನಾದ್ರೂ ಇರಬಹುದಾ ಅನ್ನುವಂಥದ್ದನ್ನ ಪತ್ತೆ ಹಚ್ಚೋದಕ್ಕೆ. ಪ್ರಕಾಶ್, ಈಗ ಲಭ್ಯ ಆಗಿರುವಂತಹ ಈ ಸಿಸಿಟಿವಿ ಫುಟೇಜ್ ಇದು ಹುಬ್ಳಿ ಇದೆ. ಶಿವಮೊಗ್ಗ ಬಸ್ಗಳು ನಿಲ್ಲುವಂತಹ ಜಾಗದಲ್ಲಿ ಆತ ಓಡಾಡಿರುವಂತಹ ದೃಶ್ಯನಾ? ಹೌದೌದು ವಿದ್ಯಾ, ಅದು ಶಿವಮೊಗ್ಗ ಪ್ಲಾಟ್ಫಾರ್ಮ್, ಬಸ್ಗಳು ನಿಲ್ಲುವಂತಹ ಪ್ಲಾಟ್ಫಾರ್ಮ್ ನಲ್ಲಿರುವಂತದ್ದು ಅಲ್ಲಿ. ಹಾಗಾಗಿನೇ ಅವರು ಈ ಹೊಸ ಬಸ್ ನಿಲ್ದಾಣದಲ್ಲಿ ಯಾವ್ಯಾವ ಜಾಗದಲ್ಲಿ ಪ್ಲಾಟ್ಫಾರ್ಮ್ಗಳು ಇದಾವೆ, ಯಾವ ಬಸ್ಗಳು ನಿಲ್ತಾವೆ, ಆಯಾ ಹೆಸರುಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅದು ಶಿವಮೊಗ್ಗ ಬಸ್ ಅಂತ ಕಾಣಿಸುತ್ತೆ. ಆದ್ರೆ ಅದು
ಹೊಸ ಬಸ್ ನಿಲ್ದಾಣದ ಶಿವಮೊಗ್ಗ ಬಸ್ಗಳು ನಿಲ್ಲುವಂತ ಪ್ಲಾಟ್ಫಾರ್ಮ್ ಅದು. ಅಲ್ಲಿ ಈತನ ಚಲನವಲನದ ದೃಶ್ಯಗಳು ಸೆರೆಯಾಗಿರುವಂತದ್ದು ವಿದ್ಯಾ. ರೈಟ್, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.